ಯಪ್ಪ ಗುರು ಆರ್ ಸಿ ಬಿ ಬ್ಯಾಕ್ ಟು ದರ್ ಯೂಶುವಲ್ ಬೆಸ್ಟ್ ಅಂತ ಹೇಳ್ಬೋದು. ಬಾಯಿಗೆ ಬರ್ಸ್ ಗೆಲ್ಲೋದು ಆರ್ ಸಿ ಬಿ ಫೇಮಸ್ ಇರೋದೇ ಅದಕ್ಕೆ. ಆ್ಯಂಡ್ ಇವತ್ತು ಕೂಡ ಮತ್ತೆ ಬಾಯಿಗೆ ಬರ್ಸ್ ಗೆದ್ದಿದ್ದಾರೆ. ಬಟ್ ಬಾಯಿಗೆ ಬರ್ಸಿರೋದಿರಲಿ ಒಂದು ಸೈಡ್ಗೆ, ಆದರೆ ಇನ್ನೊಂದು ಕಡೆಗೆ ಮ್ಯಾಚ್ ಗೆದ್ದಿದ್ದಾರೆ. ನರ್ವ್ಸ್ ಯಾರು ಹೋಲ್ಡ್ ಮಾಡ್ತಾರೋ ಲಾಸ್ಟಲ್ಲಿ ಅವರೇ ವಿನ್ ಆಗೋದು ಅಂತ ಹೇಳ್ತಾರೆ. ಹ್ಯಾಟ್ಸ್ ಆಫ್ ಟು ಕೃಣಾಲ್ ಪಾಂಡ್ಯ ಅಂತ ಹೇಳ್ತೀನಿ ನಾನು. ಯಾಕಂದರೆ ಸ್ಪಿನ್ನರ್ ಆಗಿ ಲಾಸ್ಟ್ ಓವರ್ ಬಂದವರು 20 ರನ್ಸ್ನ ಡಿಫೆಂಡ್ ಮಾಡಬೇಕಾಗಿತ್ತು. 20 ಆಡ್ ರನ್ಸ್. ಇಟ್ ವಾಸ್ ರಿಯಲಿ ಟಫ್. 19 ರನ್ಸ್ನ ಲಾಸ್ಟ್ ಓವರಲ್ಲಿ ಡಿಫೆಂಡ್ ಮಾಡೋದು ಕೃಣಾಲ್ ಪಾಂಡ್ಯ ಅವರು. ಆ್ಯಂಡ್ ಅದನ್ನು ಮಾಡಿದ್ದಾರೆ. ವಿತ್ 3 ವಿಕೆಟ್ಸ್ ತೊಗೊಂಡಿದ್ದಾರೆ ಕೃಣಾಲ್ ಪಾಂಡ್ಯ ಅವರ ಲಾಸ್ಟ್ ಓವರ್ನಲ್ಲಿ. ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಸ್ಟಫ್ ಅಂತ ಹೇಳ್ಬೋದು. ನಾನು ಫಸ್ಟಲ್ಲಿ ಅಂದ್ಕೊಂಡೆ ಬೋರ್ಡ್ನಲ್ಲಿ ಒಳ್ಳೆ ರನ್ಸ್ ಹಾಕ್ಬಿಟ್ಟಿದ್ದಾರೆ ಗುರು. 221 ಧಮಾಕೆದಾರ್ ಬ್ಯಾಟಿಂಗ್ ಆಗಿದೆ ಆರ್ ಸಿ ಬಿ ಕಡೆಯಿಂದ. ಚೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ. ಬಟ್ ಈ ಥರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮುಂಬೈಯಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು. ಆದರೆ ಆರ್ ಸಿ ಬಿ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕೆಂದರೆ ಪ್ಲ್ಯಾನ್ಸ್ನ ಮಾಡ್ಕೊಂಬಂದು ಅಷ್ಟೇ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಮಗೆ ಪ್ಲ್ಯಾನ್ಸ್ ಬಾಲ್ 1ಇಂದನೇ ಕಾಣ್ತಾ ಇತ್ತು ಆರ್ ಸಿ ಬಿ ಎಷ್ಟು ಚೆನ್ನಾಗಿ ಡಿಫೆಂಡ್ಗೆ ತಯಾರು ಮಾಡ್ಕೊಂಡಿದ್ರು ಅಂತ. ಆರ್ ಸಿ ಬಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಗುರು ಧಮಾಕೆದಾರ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಸ್ಟಾರ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಪವರ್ ಪ್ಲೇನಲ್ಲೇ. ಆ್ಯಂಡ್ ದೆನ್ ಪಡಿಕಲ್, ಜಿತೇಶ್ ಶರ್ಮಾ ಆ್ಯಂಡ್ ದ ಕ್ಯಾಪ್ಟನ್ ರಾಜತ್ ಪಾಟಿದಾರ್ ಎಲ್ಲರೂ ಡೆಲಿವರ್ ಮಾಡಿದ್ದಾರೆ. ದ ಇಂಡಿಯನ್ ಕೋರ್ ಡೆಲಿವರ್ಡ್ ಫಾರ್ ಆರ್ ಸಿ ಬಿ. ಇದೇ ಬೇಕಾಗಿರೋದು ಆರ್ ಸಿ ಬಿಗೆ. ನಾವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಇಂಡಿಯನ್ ಬ್ಯಾಟಿಂಗ್. ನಾವು ನೋಡೋಕೆ ಹೋದರೆ ವಿರಾಟ್ ಕೊಹ್ಲಿ ಬಿಟ್ಟರೆ ರಾಹುಲ್ ದ್ರಾವಿಡ್ ಇದ್ದಿದ್ದು ಸೆಕೆಂಡಲ್ಲಿ ನಂಬರ್ ಆಫ್ ರನ್ಸ್ ಸ್ಕೋರ್ಡ್ ಆ್ಯಸ್ ಅ ಬ್ಯಾಟ್ಸ್ಮನ್ ಫ್ರಮ್ ಇಂಡಿಯಾ ಇನ್ ಆರ್ ಸಿ ಬಿ ಅಂತ. ಬಟ್ ಇವಾಗ ಇಂಡಿಯನ್ ಕೋರ್ ಬರ್ತಾ ಇದೆ. ದೇವದತ್ ಪಡಿಕಲ್ ಬಂದಿದ್ದಾರೆ, ರಜತ್ ಪಾಟಿದಾರ್ ಆ್ಯಂಡ್ ದ ಫಿನಿಷರ್ ಜಿತೇಶ್ ಶರ್ಮಾ. ಹ್ಯಾಟ್ಸ್ ಆಫ್ ಟು ದ ಬ್ಯಾಟಿಂಗ್ ಲೈನಪ್, ಹ್ಯಾಟ್ಸ್ ಆಫ್ ಟು ದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜ್ಮೆಂಟಿಗೆ ಅಪ್ರಿಷಿಯೇಟ್ ಮಾಡೋ ಟೈಮ್ ಬಂದುಬಿಟ್ಟಿದೆ. ಆ್ಯಂಡ್ ಬೌಲರ್ಸ್ಗೆ ಏನು ಹೇಳೋಣ ಗುರು, ಬೌಲರ್ಸ್ ಅಂತೂ ಭುವನೇಶ್ವರ್ ಕುಮಾರ್, ಹೇಸಲ್ವುಡ್, ಕೃಣಾಲ್ ಪಾಂಡ್ಯ ಎಲ್ಲರೂ ನರ್ವ್ಸ್ನ ಹೋಲ್ಡ್ ಮಾಡಿದ್ದಾರೆ. ಇದೇ ಬೇಕಾಗಿದ್ದು ಒಂದು ರನ್ ಚೇಸ್ನಲ್ಲಿ ನರ್ವ್ಸ್ನ ಹೋಲ್ಡ್ ಮಾಡಬೇಕು. ಟಾಸ್ ಗೆದ್ರೂ ಮುಂಬೈಗೆ ಮ್ಯಾಚ್ ಗೆಲ್ಲಕ್ಕಾಗಿಲ್ಲ. ಟಾಸ್ ಸೋತ್ರು ಮ್ಯಾಚ್ ಗೆಲ್ಲೋದು, ಇದು ಬೇಕಾಗಿರೋದು. ಆ್ಯಂಡ್ ಇದು ಆರ್ ಸಿ ಬಿಗೆ ಅವೇ ಗೇಮ್ಸ್ನಲ್ಲಿ ಆಗ್ತಾ ಇದೆ. ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಹೇಳಿದರು, ಬಟ್ ಈ ಸಲ ಟೀಮ್ನ ಬ್ಯಾಲೆನ್ಸ್ ಹೆಂಗಿದೆ ಅಂತಂದರೆ ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ತೋರಿಸ್ತಾ ಇದ್ದಾರೆ. ಬಾಯಿಗೆ ಬರ್ಸೋದೇನು ಮರ್ತಿಲ್ಲ, ಆದರೆ ಬಾಯಿ ಮುಚ್ಚಿಸಿದ್ರು ಡೆಫಿನೆಟ್ಲಿ ಮುಂಬೈಗೆ ಇವತ್ತು. ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೆಲ್ಯೂಟ್ ಅಂತ ಹೇಳ್ತೀನಿ ಕ್ಯಾಪ್ಟನ್ ಆಫ್ ಮುಂಬೈ ಇಂಡಿಯನ್ಸ್ಗೆ ಹಾರ್ದಿಕ್ ಪಾಂಡ್ಯ. ಎಂಥ ಲೆಜೆಂಡ್ರಿ ಇನ್ನಿಂಗ್ಸ್ ಅಂತ ಅಂದರೆ, ನನಗೇನು ನೆನಪಾಯಿತು ಅಂದರೆ ಇಂಡಿಯಾಗೆ 2017 ಚಾಂಪಿಯನ್ಸ್ ಟ್ರೋಫಿ ಫೈನಲಲ್ಲಿ ಆಡಿದ್ರು ಗೊತ್ತಾ. ಅವ್ರ ಹಿಟ್ಟಿಂಗ್ ಎಷ್ಟು ಕ್ಲೀನಾಗಿದೆ ಅಂತಂದರೆ ಚಾನ್ಸೇ ಇಲ್ಲ ಗುರು ಬೌಲರ್ಸ್ಗೆ. ಹಾರ್ದಿಕ್ ಪಾಂಡ್ಯ ಸ್ಟಾರ್ಟ್ ಮಾಡಿದ್ರೆ ಹಿಟ್ಟಿಂಗ್ನ, ಬಟ್ ಸ್ಟಿಲ್ ಓವರ್ ದ ಲೈನ್ ಹೋಗಲಿಲ್ಲ. ಕ್ರೆಡಿಟ್ ಟು ದ ಆರ್ ಸಿ ಬಿ ಬೌಲರ್ಸ್ ಅಂತ ಹೇಳ್ತೀನಿ. ಜಾಶ್ ಹೇಸಲ್ವುಡ್ ಟಾಪ್ ಇಂಟರ್ನ್ಯಾಷನಲ್ ಬೌಲರ್ ಬಂದುಬಿಟ್ಟು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಔಟ್ ಮಾಡಿದ್ದಾರೆ. ದಿಸ್ ಇಸ್ ವಾಟ್ಸ್ ರಿಕ್ವೈರ್ಡ್ ಫಾರ್ ಆರ್ ಸಿ ಬಿ. ಬಟ್ ಹಾರ್ದಿಕ್ ಪಾಂಡ್ಯ ಇನ್ನೊಂದು ಕಡೆ ಎಲ್ಲಿ ಕ್ರೆಡಿಟ್ ತೊಗೊತಾರೆ ಅಂತ ಅಂದರೆ, ಆ ಥರ ಬ್ಯಾಟಿಂಗ್ ನಡೀತಾ ಇತ್ತು ಆರ್ ಸಿ ಬಿದು. ಬಟ್ ದೆನ್ ಒಂದು ಓವರಲ್ಲಿ ಬಂದು ಬೌಲಿಂಗ್ ಮಾಡ್ತಾ ವಿರಾಟ್ ಕೊಹ್ಲಿ 2 ವಿಕೆಟ್ ತೊಗೊತಾರೆ. ಒಂದು ವಿರಾಟ್ ಕೊಹ್ಲಿದು ಮತ್ತು ಲಯಮ್ ಲಿವಿಂಗ್ಸ್ಟನ್ದು. ದಟ್ ಈಸ್ ದ ಕೈಂಡ್ ಆಫ್ ಕ್ವಾಲಿಟಿ ದಟ್ ಹಾರ್ದಿಕ್ ಪಾಂಡ್ಯ ಹ್ಯಾಸ್ ಆಸ್ ಅನ್ ಆಲ್ರೌಂಡರ್. ಅದಕ್ಕೆ ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಎವರ್ ಆಲ್ರೌಂಡರ್ ಇನ್ ದ ವರ್ಲ್ಡ್ ಅಂತ ಹೇಳೋದು. ರಿಟೈರ್ ಔಟ್ ಕಾಂಟ್ರವರ್ಸಿಯಿಂದ ತಿಲಕ್ ವರ್ಮಾ ಅವರು ಬೇಜಾರಾಗಿದ್ದರು. ನಾನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗಲ್ಲ, ಮುಂಬೈ ಮ್ಯಾನೇಜ್ಮೆಂಟಿಗೆ ತೋರಿಸ್ತೀನಿ ನಾನು ಯಾರು ಅಂತಲೇ ಇವತ್ತು ಬ್ಯಾಟಿಂಗ್ ಮಾಡೋಕ್ಕೆ ಬಂದಿದ್ರು ಅಂತಲೇ ನೋಡ್ಬೋದು ಇವತ್ತು. ಮಹಿಳಾ ಜಯವರ್ಧನಿ ಅವರು ಕಮಾನ್ ತಿಲಕ್ ವರ್ಮಾ ಅಂತ ಇದ್ರು ಇವತ್ತು ಡಗೌಟ್ನಲ್ಲಿ ಕೂತ್ಕೊಂಡು. ಬಟ್ ಹೋದ ಮ್ಯಾಚ್ನಲ್ಲಿ ಅದೇ ತಿಲಕ್ ವರ್ಮನ ಕಮಾನ್ ಅಂತ ವಾಪಸ್ ಡಗೌಟ್ಗೆ ಕರೆಸಿದ್ರು ರಿಟೈರ್ ಔಟ್ ಮಾಡಿ. ತಿಲಕ್ ವರ್ಮಾ ಅವರು ಹೀಸ್ ಪ್ರೂವ್ಡ್ ಹಿಸ್ ಮೆಟಲ್ ಟುಡೇ. ಹೀ ಈಸ್ ಆಲ್ಸೋ ಫ್ಯಾಂಟಾಸ್ಟಿಕ್ ಪ್ಲೇಯರ್ ಫಾರ್ ಮುಂಬೈ ಆ್ಯಂಡ್ ಪ್ರೂವ್ ಮಾಡಿದ್ದಾರೆ ಅವರು ಎಷ್ಟು ಒಳ್ಳೆಯ ಪ್ಲೇಯರ್ ಅಂತ. ಬಟ್ ನಮಗೆ ಬೇಕಾಗಿರೋದೇನು ಅಂತಂದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 4 ಪಾಯಿಂಟ್ಸ್ನಲ್ಲಿ 3 ಗೆದ್ದಿದ್ದಾರೆ. ಆ್ಯಂಡ್ 100% ಅವೇ ರೆಕಾರ್ಡ್ನ ಮೇಂಟೈನ್ ಮಾಡಿದ್ದಾರೆ ಆರ್ ಸಿ ಬಿ ಇವತ್ತು. ಬಾಯಿಗೆ ಬರ್ಸಿದ್ರು ಮುಂಬೈ ಬಾಯಿ ಮುಚ್ಚಿದ್ದಾರೆ. ಎಸ್, ಈ ಸಲ ಕಪ್ ನಮ್ಮದೇ.